ನಮಸ್ಕಾರ ವೀಕ್ಷಕರೇ, ಸುದ್ದಿಮನೆ ಕುಂದಾಪುರ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಚಕ್ರಾನಗರ ಹತ್ತಿರ ಕರಿಮನೆ ಹೊಸಬೀಡು ನಿಲ್ಸ್ಕಲ್ ಅಂಚೆ ಇಲ್ಲಿ ನೂತನವಾಗಿ ನಿರ್ಮಿಸಲ್ಪಡುತ್ತಿದೆ. 10ನೇ ಶತಮಾನದಲ್ಲಿ ಕೆಳದಿ ಮಹಾರಾಜರ ಆಳ್ವಿಕೆಯ ಮೂಲ ಸ್ಥಾನ ಇದಾಗಿದೆ ಅನ್ನುವುದಕ್ಕೆ ಇತಿಹಾಸ ಇದಕ್ಕೆ ಸಾಕಷ್ಟು ಸಾಕ್ಷಿ ಕೂಡ ಈಗಾಗಲೇ ಲಭ್ಯವಿದೆ. ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇಗುಲಗಳಲ್ಲಿ ಮಲೆನಾಡು ಭಾಗದಲ್ಲಿ ಹೆಚ್ಚು ಪ್ರಸಿದ್ಧಿ ಹಾಗೂ ಪುರಾತನ ವೈಭವ ತತ್ವವನ್ನು ಸಾರುವಂತಹ ಹಾಗೆ 2000 ವರ್ಷಗಳ ಇತಿಹಾಸವಿರುವ ದೇಗುಲಗಳಲ್ಲಿ ಶ್ರೀ ಗಂಗಾಧರೇಶ್ವರ ದೇಗುಲ ಹೆಚ್ಚು ಪರಿಣಾಮಕಾರಿಯಾದಂತಹ ಪವಾಡ ಸದೃಶ್ಯವೊಂದಿಗೆ ಈ ಭಾಗದ ದೇಗುಲ ಗೋಚರಿಸುತ್ತದೆ. ಆ ನಿಟ್ಟಿನಲ್ಲಿ ದೇಗುಲದ ಅಧ್ಯಕ್ಷರು ಹಾಗೆ ಈ ಭಾಗದ ಮುತುವರ್ಜಿಯನ್ನು ವಹಿಸಿ ಈ ಪುರಾತನವಾಗಿರುವ ದೇವಸ್ಥಾನಗಳನ್ನು ಪುನರ್ಜೀವನವನ್ನು ಮಾಡಬೇಕು. ಈ ಜಗತ್ತಿನಲ್ಲಿರುವಂತಹ ದೇಗುಲಗಳ ಪೈಕಿ ಗಂಗಾಧರೇಶ್ವರ ದೇಗುಲ ಕೂಡ ನಾಡಿನ ಜನತೆಗೆ ವಿಶೇಷವಾದಂಥ ದರ್ಶನವನ್ನು ಕೊಡಬೇಕು. ಲಿಂಗ ಸ್ವರೂಪಿಯಾದಂತಹ ಮಹಾಲಿಂಗೇಶ್ವರನು ತದನಂತರದಲ್ಲಿ ಗಂಗಾಧರೇಶ್ವರಾದಂತಹ ಈ ಪ್ರತೀತಿ ಸ್ಥಳ ಪುರಾಣ ಪ್ರಸಿದ್ಧಕ್ಕೆ ಸೇರಿದರೆ ಮಾತ್ರ ನಮ್ಮ ಜನ್ಮ ಸಾರ್ಥಕ ಎನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಅಧ್ಯಕ್ಷರಾದಂಥ ಶ್ರೀಯುತ ಉದಯ್ ಕೊಟ್ಟಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಕ್ಷೇತ್ರದ ಮಹಿಮೆ ಹಾಗೆ ಈ ಕ್ಷೇತ್ರ ನಡೆದುಕೊಂಡು ಬಂದಂತಹ ರೀತಿ ಮತ್ತೆ ನಿಮಗೆ ಆಗಿರುವಂಥ ಪವಾಡಗಳೇನು? ಕೊರೋನಾ ಟೈಮಲ್ಲಿ 21-22ರಲ್ಲಿ ಕೊರೋನಾ ಟೈಮಲ್ಲಿ ನಾವು ಊರಿಗೆ ಬಂದಾಗ ದೇವಸ್ಥಾನಕ್ಕೆಲ್ಲ ನೋಡುವಾಗ ಇದೊಂದು ಏನೋ ಒಂಥರ ನೋಡುವಾಗ ಅಭಿವೃದ್ಧಿ ಮಾಡುವಂಥ ಏನೋ ಮನಸ್ಸಿಗೆ ಬಂತು. ಊರಿನವರು ಹಿರಿಯವರು ಮತ್ತು ಎಲ್ಲರನ್ನು ಕರೆದು ಒಂದು ಸಮಿತಿ ಮಾಡಿ ಅದರ ತದನಂತರ ಈಗ ಹಂತ ಹಂತವಾಗಿ ಇಲ್ಲಿವರೆಗೆ ಬಂದಿದೆ ದಾನಿಗಳ ಸಹಕಾರದಿಂದ. ಹಾಗೆ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದೀವಿ ನಾವು ದಾನಿಗಳಿಂದ. ಅದೇ ರೀತಿ ನೀವು ದಾನಿಗಳಂತ ಹೇಳಿದ್ರಿ, ಯಾವ ರೂಪದಲ್ಲಿ ನಿಮಗೆ ಸಹಾಯ ಬೇಕು ಮತ್ತು ಇದುವರೆಗೆ ಒಟ್ಟಾಗಿರುವಂಥ ಮೊತ್ತಗಳು ಖರ್ಚುಗಳು ಈ ದೇಗುಲಗೆ ಕೆಲವೊಂದು ಭಾಗಗಳಿಗೆ ಒಂದು ಸಮರ್ಪಣೆ ಮಾಡಲು ಸಾಕಾಗಿದೆ. ಈ ಮುಂದಿನ ದಿನಗಳಲ್ಲಿ ಉದ್ಯಮಗಳಿಂದ ಅಥವಾ ಆರ್ಥಿಕವಾಗಿ ಬಲಾಢ್ಯರಾಗಿರೋರಿಂದ ಸಾರ್ವಜನಿಕರಿಂದ ಭಕ್ತಾದಿಗಳಿಂದ ಯಾವ ರೀತಿಯಾದಂಥ ನೀವೊಂದು ದೇಣಿಗೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ? ದೇಣಿಗೆ ಅಂತ ಹೇಳಿದ್ರೆ ನಾವಿಲ್ಲಿ ದೇವಸ್ಥಾನದ ಶಿಲಾಮಯ ದೇವಸ್ಥಾನಕ್ಕೆ ಹಂತ ಹಂತವಾಗಿ ನಾವು ಒಂದು ಕೊಟೇಶನ್ ಥರದಲ್ಲಿ ಮಾಡಿದ್ದೀವಿ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ 50,000ದಿಂದ ಇದೆ, 5 ಲಕ್ಷದಿಂದ 10 ಲಕ್ಷ 15 ಲಕ್ಷದವರೆಗೂ ನಾವು ಮಾಡಿ ಇಟ್ಟಿದ್ದೀವಿ. ಅದರ ನಂತರ ದಾನಿಗಳು ಸಹಕರಿಸಬೇಕಾಗಿ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ದೇವಸ್ಥಾನಕ್ಕೆ ಒಟ್ಟು ಖರ್ಚೆಷ್ಟು ಮತ್ತು ದೇವಸ್ಥಾನದ ಶಿಲಾಮಯ ದೇಗುಲವನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಪಟ್ಟಂಥ ಶ್ರಮ ಹೇಗೆ ಸರ್? ಒಟ್ಟು ಖರ್ಚು ಒಂದು 2.5 ಕೋಟಿ. ಈಗ ಶಿಲಾಮಯ ದೇವಸ್ಥಾನಕ್ಕೊಂದು 75-80 ಲಕ್ಷ ಅಂತ ಶಿಲ್ಪಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆನೂ ನಾವು ಈಗ ಬೆಂಗಳೂರಿಗೆ ಹೋಗಿ ದಾನಿಗಳನ್ನ ಅಲ್ಲಲ್ಲಿ ಅವ್ರನ್ನ ಭೇಟಿಯಾಗಿ ಈಗ ಏನೋ ಅಷ್ಟೋ ಬಂದಿದೆ, ಒಂದು 30 ಲಕ್ಷದವರೆಗೆ ಕಲೆಕ್ಷನ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆ ಬೇಡಿಕೊಳ್ತಾ ಇದ್ದೀವಿ. ಅದೇ ರೀತಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೆ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಭಕ್ತಾದಿಗಳಿಂದ ಏನು ಬೇಡ್ತಾ ಇದ್ದಾರೆ. ಎಲ್ಲರೂ ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲ ವೀಕ್ಷಕರು ಭಕ್ತಾದಿಗಳು ಕೂಡ ನಮಗೆ ಈ ದೇಗುಲ ಗಂಗಾಧರೇಶ್ವರ ದೇಗುಲಕ್ಕೆ ಒಮ್ಮೆ ಬನ್ನಿ, ಈ ದೇಗುಲದ ಒಂದು ಮಹಿಮೆಯನ್ನು ನೀವು ಯಾವ ರೀತಿಯಾಗಿ ನೀವು ನೋಡ್ತೀರಿ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಪೀಡಿತರಾಗಿದ್ದರೂ ಕೂಡ ಅದರಿಂದ ಹೊರಬರಲು ಈ ಒಂದು ಮುಕ್ತಿ ಕ್ಷೇತ್ರಕ್ಕೆ ಬನ್ನಿ. ಹಾಗೆ ನಾಗದೇವರ ಬಗ್ಗೆ ಹೇಳಿದರು. ನಾಗದೇವರ ಇಲ್ಲಿನ ಪ್ರತೀತಿ ಏನಂತ ಹೇಳಿದರೆ ಸುಮಾರು 300ಕ್ಕೂ ಹೆಚ್ಚು ನಾಗ ಸಂತತಿಯ ಪ್ರತೀತಿಗಳು ದೇವಸ್ಥಾನದ ಕೆಳಭಾಗದಲ್ಲಿ ಇದೆ. ಅಲ್ಲಿ ಕೂಡ ಏನಂತ ಹೇಳಿದರೆ ನಾಗ ಜಾಗದಲ್ಲಿರುವಂಥ ಒಂದು ಹಳೆಯ ಒಂದು ಕಥೆಯ ಪ್ರಕಾರ, ದಂತಕಥೆಯ ಪ್ರಕಾರ ನಾಗದ ಜಾಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಸ್ತುಗಳನ್ನು ಮನೆಯ ಕರ್ತವ್ಯಕ್ಕಾಗಿ ಅಥವಾ ಮನೆಯ ಒಂದು ಉಪಯೋಗಕ್ಕಾಗಿ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಹೋದಂಥ ವಸ್ತುವಿನ ಮೇಲೆ ನಾಗರ ಹಾವನ್ನು ಮಲಗಿಕೊಂಡಂಥ ಸನ್ನಿವೇಶಗಳು ಈ ಭಾಗದಲ್ಲಿ ಕೂಡ ಗೋಚರಿಸಿದೆ. ಆ ನಿಟ್ಟಿನಲ್ಲಿ ನಾಗದೇವರ ಪ್ರತೀತಿ ಹಾಗೆ ನಾಗದೇವರ ಒಂದು ಇತಿಹಾಸ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಾಗನ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಮಕ್ಕಳಾಗಿದೆ ಅಂತೇಳಿ ಎಲ್ಲ ಇದ್ದಾರೆ. ಮತ್ತು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಆಗಿದೆ. ಇಲ್ಲಿ ಹರಕೆ ಮಾಡಿ ಹೋದವ್ರಿಗೆಲ್ಲ ತುಂಬ ಜನ ಬಂದು ಇಲ್ಲಿ ಹರಕೆ ಸಲ್ಲಿಸಿದ್ದಾರೆ. ಇನ್ನು ಪವಾಡ ದಿನ ನಡೀತಾನೆ ಇದೆ. ಅದಕ್ಕಾಗಿ ಮತ್ತು ಇನ್ನೊಂದು ಏನಂತ ದೊಡ್ಡ ಕನಸು ಅಂತೇಳಿ ದೇವಸ್ಥಾನ, ಆಮೇಲೆ ಚಂದ್ರಶಾಲೆ, ಆಮೇಲೆ ಒಂದು ದೊಡ್ಡ ಕನಸು ಅಂತೇಳಿ ಒಂದು ಗೋಶಾಲೆ ಮಾಡುವಂಥ ಯೋಜನೆ ಹಾಕಿದ್ದೀವಿ ದಾನಿಗಳ ಸಹಕಾರದಿಂದ. ಅದನ್ನ ಬಗ್ಗೆ ಹೇಳ್ತಿದ್ವಿ ಸರ್. ಅದೇ ರೀತಿ ಇವರ ಕನಸುಗಳೇನಂತ ಹೇಳಿದರೆ, ಒಂದನೇದಾಗಿ ದೇಗುಲಗಳನ್ನು ನಿರ್ಮಾಣ ಮಾಡಬೇಕು, ಎರಡನೇದಾಗಿ ದೇಗುಲಗಳಿಗೆ ಸಮರ್ಪಣೆ ಆಗುವಂಥ ನಿಟ್ಟಿನಲ್ಲಿ ದಾನಿಗಳಿಂದ ಸಹಾಯವನ್ನು ಯಾಚಿಸ್ತಾ ಇದ್ದಾರೆ. ತದನಂತರದಲ್ಲಿ ಬಂದಂಥ ಹಣದಲ್ಲಿ ಗೋಶಾಲೆಗಳನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಬೀಡಾಡಿ ದನಗಳನ್ನು ಈ ಭಾಗಕ್ಕೆ ತಂದು ಅದನ್ನು ಪುನರುಶ್ಚೇತನಗೊಳಿಸಿ ಅವುಗಳನ್ನು ಉತ್ತಮವಾದ ರೀತಿಯಲ್ಲಿ ಸಾಕಿ ತಳಿಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಗೋಶಾಲೆ ನಿರ್ಮಾಣ ಮಾಡಬೇಕು. ಹಾಗೆಯೇ ಬಂದಂಥ ಭಕ್ತಾದಿಗಳು ಪ್ರತಿ ಶಿವರಾತ್ರಿಯಿಂದ ಹಿಡಿದು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಈ ಜಾಗದಲ್ಲಿ ನಡೀತೆ. ಇದಕ್ಕೆ ಒಂದು ಯಾಗಶಾಲೆಯು
ಕೂಡ ಬೇಕಾಗುತ್ತೆ. ಹಾಗೆಯೇ ಭಕ್ತಾದಿಗಳು ಕುಳಿತುಕೊಳ್ಳಲು ಊಟದ ಮಾಡುವಂಥ ವ್ಯವಸ್ಥೆಗೆ ಇಲ್ಲಿ ಒಂದು ಅನ್ನದಾನದ ಒಂದು ವ್ಯವಸ್ಥೆಗೆ ಅನ್ನದಾನ ಛತ್ರ ಕೂಡ ಬೇಕಾಗುತ್ತೆ. ಹೀಗೆ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಇವರು ನೆರವೇರಿಸಿಕೊಳ್ಳುವಂಥ ಪ್ರತೀತಿ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಯೋಜನೆಗೆ ಈ ವಿಡಿಯೋ ನೋಡುವಂಥ ಭಕ್ತಾದಿಗಳು ಹಾಗೆಯೇ ಉದಾರ ದಾನ ಮಾಡುವಂತಹ ಒಂದು ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನ ಸಹಾಯವನ್ನು ಮಾಡುವುದರ ಮೂಲಕ ನೀವೆಲ್ಲರೂ ದೇಗುಲಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ, ಈ ದೇಗುಲ ಇನ್ನಷ್ಟು ಉತ್ತೇಜನವನ್ನು ನೀಡುವುದರೊಂದಿಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇದು ಲೋಕಾರ್ಪಣೆ ಕೂಡ ಗೊಳ್ಳಲಿಕ್ಕಿದೆ. ಅಲ್ಲಿವರೆಗೆ ಬೇಕಾಗುವಂಥ ಆರ್ಥಿಕ ಸಹಾಯವನ್ನು ನೀವೆಲ್ಲರೂ ಮಾಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ, ಇದುವರೆಗೆ ನಮ್ಮ ಜೊತೆಗೆ ಮಾತಾಡಿಸಿ ಉದಯ್ ಕೊಟ್ಟಾರಿ ಅವರು. ಹಾಗೆ ಈ ವಿಡಿಯೋವನ್ನು ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀವಿ. ಅದೇ ರೀತಿ ಈ ಧಾರ್ಮಿಕ ದೇಗುಲಗಳ ಬಗ್ಗೆ ಇದುವರೆಗೆ ನಿಮಗೆ ಪರಿಚಯವನ್ನು ಮಾಡಿದರು ಕೆ ಸಂತೋಷ್ ಶೆಟ್ಟಿ ಮೊಳಹಳ್ಳಿ, ವರದಿಗಾರರು, ಬೆಂಗಳೂರು. ಇಂತಹ ಇತಿಹಾಸ ಪ್ರಸಿದ್ಧ ತಾಣದ ಮಧ್ಯ ಕೋಟ್ಯಾನುಕೋಟಿ ದೇವತೆಗಳು ನೆಲೆ ನಿಂತಿದ್ದಾರೆ. ಆದರೆ ಇಷ್ಟು ದೇವತೆಗಳ ಮಹಿಮೆಯ ಬಗ್ಗೆ ಇಲ್ಲಿಯ ಭಕ್ತಾದಿಗಳಿಗೆ ಗೊತ್ತೇ ಇಲ್ಲ. ಹೊಸ ಬೀಡಿನಲ್ಲಿ ಇಂಥದ್ದೊಂದು ಇತಿಹಾಸ ಪ್ರಸಿದ್ಧ ಉದ್ಭವಲಿಂಗ ಇದೆ ಎನ್ನುವುದು ಇಲ್ಲಿಯ ತನಕ ಯಾರಿಗೂ ಗೊತ್ತಿಲ್ಲ. ಇದೊಂದು ವಿಸ್ಮಯ. ಇಲ್ಲಿಯ ಇತಿಹಾಸ ಗೊತ್ತಾಗಿರುವುದು ಇಲ್ಲಿಗೆ ಸಮೀಪದಲ್ಲಿರುವ ಮಹಾಲಿಂಗೇಶ್ವರ ಎನ್ನುವ ದೇವಸ್ಥಾನ ಇದೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ ಹೊಸಬೀಡಿನ ಜನರೆಲ್ಲರೂ ಸೇರಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಗಿದೆ. ಪ್ರೀತಿಯ ವೀಕ್ಷಕರೇ ಹಾಗೆಯೇ ಸದ್ಭಕ್ತರೇ, ನಾವು ಇವತ್ತು ಪುರಾಣ ಪ್ರಸಿದ್ಧ ಮತ್ತು 2000 ವರ್ಷಗಳ ಇತಿಹಾಸ ಹೊಂದಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇಗುಲದಲ್ಲಿರುವಂತಹ ಜಾಗದಲ್ಲಿಯೇ ಅಷ್ಟಮಂಗಲ ಪ್ರಶ್ನೆಯ ನಂತರ ಗಂಗಾಧರೇಶ್ವರವಾಗಿ ಏನು ಇಲ್ಲಿ ದೇವಸ್ಥಾನ ಪುನರುತ್ಪತ್ತಿ ಆಗಿದೆ. ಅದೇ ರೀತಿ ಜೀರ್ಣೋದ್ಧಾರ ಸಂದರ್ಭದಲ್ಲಿ ದೇಗುಲದ ಶಿಲಾಮಯ ದೇಗುಲಕ್ಕೆ ಇನ್ನೇನು ಕಾರ್ಯಪ್ರವರ್ತತೆ ಆಗಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಕಾರ್ಯಕ್ರಮವು ಕೂಡ ಇಂದಿನವರೆಗೂ ಕೂಡ ಕಂಟಿನ್ಯೂ ಆಗಿ ನಡೀತಾ ಇದೆ. ಅದೇ ರೀತಿ ನಮ್ಮ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಸಮಿತಿಯವರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳುವ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ರಮೇಶ ಹಲಸನಹಳ್ಳಿ ಅಂತೇಳಿ. ಈ ದೇವಸ್ಥಾನವನ್ನು ಸುಮಾರು ನಮಗೆ ಬಂದ ಇತಿಹಾಸಕಾರರು ಮತ್ತು ನಮ್ಮ ಧಾರ್ಮಿಕ ತಜ್ಞರು ಬಂದು ಕೇಳಿದ ಪ್ರಕಾರ ಹೆಚ್ಚು ಕಡಿಮೆ 2-2.5 ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ. ಈ ವಜ್ರ ಲೇಪಿತ ಲಿಂಗ ಇದನ್ನು ಸಾಮಾನ್ಯ ಜನ ಇದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹಿಂದೆ ಭಾರಿ ವೈಭವ ಪೂರಿತವಾಗಿ ನಡೆದಂಥ ಈ ದೇವಸ್ಥಾನ ಅಂದರೆ ಜಾತ್ರೆ, ಜನಜಂಗುಳಿ ತುಂಬಿದ ಊರು, ಒಂದು ಅಂತಹ ಸಂಸ್ಕೃತಿ ಇರ್ತಕ್ಕಂಥ ಇಲ್ಲಿ ನಡೆದಂಥ ಈ ದೇವಸ್ಥಾನ. ಇದು ಹೊನ್ನೆಕಂಬಳಿ ಅರಸರು ಈ ದೇವಸ್ಥಾನವನ್ನು ಅಂದಿನ ಕಾಲದಲ್ಲಿ ನಮಿಗೂ ಮತ್ತು ಅಂದರೆ ಸೌತ್ ಕೇಂದ್ರಕ್ಕೂ ಮತ್ತು ಮೇಲುಘಾಟಿಯ ಮೇಲೆ ಇರುವ ಜನಗಳ ಒಂದು ವ್ಯಾಪಾರ ಬಾಂಧವ್ಯಕ್ಕಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ಹೊನ್ನು ವಜ್ರ ವೈಡೂರ್ಯಗಳನ್ನು ಇಲ್ಲಿ ಶೇಖರಣೆ ಮಾಡಿ ಇಲ್ಲಿಂದ ವ್ಯಾಪಾರಕ್ಕಾಗಿ ಅಲ್ಲಿಂದ ಇಲ್ಲಿಗೆ ವಹಿವಾಟು ಮಾಡ್ತಿದ್ರು. ಆದರೆ ಇಲ್ಲಿ ಇತಿಹಾಸ ಪ್ರಸಿದ್ಧ ಒಂದು ಮಠ ಇತ್ತು. ಅಂತಹ ಮಠನೂ ಸಹ ಇಲ್ಲಿ ಮಠದ ಜಡ್ ಅಂತಲೇ ಇದೆ. ಅದರ ಜೊತೆಗೆ ಒಂದು ನಾಗರ ದೇವಸ್ಥಾನ ಇದೆ. ಹೆಚ್ಚು ಕಡಿಮೆ ಸಾವಿರಾರು ನಾಗಲಿಂಗಗಳು, ನಾಗಕಲ್ಲುಗಳ ಇರುವಂಥ ದೇವಸ್ಥಾನ. ಆ ನಾಗಕಲ್ಲುಗಳ ಇತಿಹಾಸನ ನಾವು ನಮ್ಮ ಈ ಪುರೋಹಿತರು ಒಂದು ಸಾರಿ ಪೂಜೆ ಮಾಡುವಾಗ ಆ ಪೂಜೆ ಮಾಡುವ ಸಂದರ್ಭದಲ್ಲಿ ಹೇಗೆ ಗೋಚರ ಆಯಿತು ಅಂತ ಹೇಳಿದ್ರೆ, ದೇವಸ್ಥಾನ ಪೂಜೆ ಮಾಡುವಾಗ ಒಂದು 20-25 ಅಡಿ ಮೇಲೆ ಮರದಿಂದ ಒಂದು ಬಿಳಿಯ ನಾಗರಹಾವು ಕೆಳಗಡೆ ಬಿತ್ತು. ಆಗ ಅವರು ಈ ದೇವಸ್ಥಾನ ಇನ್ನೂ ಭಾರಿ ಏನೋ ಶಕ್ತಿಯುತವಾಗಿದೆ, ಇದನ್ನು ಭಾರಿ ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಂತೇಳಿ ಇಡೀ ಊರಿನವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಸಮಿತಿಯನ್ನು ಮಾಡಿ ಒಂದು ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊಂಟರು. ಆ ಸಂದರ್ಭದಲ್ಲಿ ಅಲ್ಲೊಂದು ಬಾವಿ ಇದೆ. ಈಗ ನಮ್ಮ ಇತಿಹಾಸ ತಿಳಿದಂಥ ಸುಧಾಕರ್ ಅವ್ರು ಹೇಳ್ದಂಗೆ ಒಂದು ಬಾವಿ ಇದೆ. ಆ ಬಾವಿಯ ಒಂದು ಕಲ್ಲನ್ನು ಆ ಪಕ್ಕದ ಮನೆಯಲ್ಲಿ ತಗೊಂಡೋಗಿ ಇಟ್ಕೊಂಡ್ರು. ಆ ಕಲ್ಲು ಇಟ್ಕೊಂಡಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 3 ದಿನ ಆ ಕಲ್ಲಿನ ಮೇಲೆ ಒಂದು ಬಿಳಿಯ ಹಾವು ಬಂದು ಮುಳುಗಿದ್ದು ಎದ್ದಿಲ್ಲ ಸರ್. ಇದು ನಿಜವಾದ ನಾವು ಕಂಡ ಇತ್ತೀಚೆಗೆ ಒಂದು 8-10 ವರ್ಷಗಳ ಈ ಕಡೆ ಕಂಡಂತಹ ಸತ್ಯ ಇದು. ನಂತರದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಒಂದು ಕರಿಯ ಕಾಳಿಂಗನ ಹಾವು ಇಲ್ಲಿಂದ, ನೀವು ಯಾರು ಇದು ನಂಬ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಕಣ್ಣಾರೆ ಕಂಡ ಸತ್ಯನ ನಾವು ಹೇಳ್ತಾ ಇರೋದು. ಇಲ್ಲಿಂದ ಇಲ್ಲಿ ಒಂದು ಬಾರ್ಡ್ರ್ ಇದೆ, ಅಲ್ಲಿಯವರೆಗೂ ಯಾವಾಗಲೂ ಓಡಾಡ್ತಾ ಇರುತ್ತೆ. ಇಲ್ಲಿಯ ಒಂದು ವಸ್ತುಗಳನ್ನು ಎಲ್ಲೂ ಯಾರೂ ಇದು ಮುಟ್ಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗೆಯೇ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಇತಿಹಾಸಕಾರರು ತಿಳಿದಂಥವ್ರು ಹೇಳ್ತಾ ಇದ್ದಾರೆ, ಈ ದೇವಸ್ಥಾನಕ್ಕೆ ಬಂದು ಹೋದಂಥ
ಬಂದಂಥ ಪ್ರತಿಯೊಬ್ಬ ಭಕ್ತರಿಗೂ ಅವರ ಜೀವನದ ಒಂದೊಂದು ಮೆಟ್ಟಿಲುಗಳು ಮೇಲೆ ಏರ್ತಾ ಇದ್ದಾವೆ ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ ಭಕ್ತರು. ನಾವು ಇಲ್ಲೇ ಅಲ್ಲ ಊರಿನವರು, ಆದರೆ ಅವರು ಬಂದು ಬರುವಾಗ ಇರುವ ಪ್ರೀತಿ, ಹೋಗುವಾಗ ಇರುವ ಅವರ ಮಹಿಮೆ ನಮಗೆ ಅನಿಸ್ತಾ ಇದೆ. ಈ ದೇವಸ್ಥಾನಕ್ಕೆ ಬಂದಿದ್ದು ನನಗೆ ಸಾರ್ಥಕತೆ ಆಯ್ತಪ್ಪ, ಇಂತಹ ಒಳ್ಳೆ ಒಂದು ಅದ್ಭುತವಾದ ಒಂದು ದೇವರ ಮೂರ್ತಿ ಇಲ್ಲಿ ಇದೆ, ಇಂತಹ ದೇವಸ್ಥಾನಕ್ಕೆ ಬಂದಿದ್ದು ನಮಗೆ ಅವರು ತುಂಬ ಜನ. ನಾವು ಇಲ್ಲಿ 3 ಚಿತ್ರಮೂಲಗಳಿದ್ದಾವೆ, ಅಂದರೆ ಗಂಗೆ ಹರಿತಾ ಇದೆ ದೇವಸ್ಥಾನದಿಂದ ಹೆಚ್ಚು ಕಡಿಮೆ 50ರಿಂದ 60 ಅಡಿ ಮೇಲೆ ಈ ಗುಡ್ಡದ ಮೇಲೆ ಆ ಚಿತ್ರಮೂಲಗಳು ಹರಿತಾ ಇದ್ದಾವೆ. ಪವಿತ್ರವಾದ ಈ ಶಿವಲಿಂಗದ ತಲೆಯ ಮೇಲೆ ಏನು ನೀರು ಹರಿಬೇಕೋ ಆ ಥರದಲ್ಲಿ ಗಂಗೆ ಹರಿತಾ ಇದೆ. ನಿಜವಾಗ್ಲೂ ಇಂತಹ ಪ್ರಸಿದ್ಧ ಪುಣ್ಯ ಸ್ಥಳ ಬೇರೆಲ್ಲೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲೇನೋ ಅನ್ನೋ ರೀತಿಲಿ ನಿಜವಾಗ್ಲೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ದೇವಸ್ಥಾನವನ್ನು ಈಗಾಗಲೇ ಈ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಒಂದು ಮಾಡಿಕೊಂಡು ನಮ್ಮ ಉದಯ್ ಕೊಟ್ಟಾರರು ಮತ್ತು ಟಾಕಪ್ ಗೌಡರ ನೇತೃತ್ವದಲ್ಲಿ ಈ ಕೆಲವಷ್ಟು ಉದ್ಯಮಿಗಳನ್ನು, ಕೆಲವಷ್ಟು ದಾನಿಗಳನ್ನು, ಕೆಲವಷ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಇಲ್ಲಿ ಬಂದು ಹೋಗಿದ್ದಾರೆ. ಬಂದು ಹೋದಂಥ ಸಂದರ್ಭದಲ್ಲಿ ಅವರು ಸಹ ನಮಗೆ ನಿಜವಾದ ಒಳ್ಳೆಯ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಂದಂಥವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಅನ್ನೋ ಮಾತನ್ನು ಅವರ ಬಾಯಿಂದನೇ ನಮಗೆ ಬಂದಾಗ ಹೇಳ್ತಾ ಇದ್ದಾರೆ. ಅವರು ಕೆಲವಷ್ಟು ಪ್ರಸಾದಗಳನ್ನು ಇಲ್ಲಿ ಸ್ವೀಕರಿಸಿ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಕೆಲವು ಮಾತುಗಳು, ಅವರು ಕೊಡ್ತಕ್ಕಂತಹ ಕೆಲವು ದಾನಗಳು, ಪ್ರತಿಯೊಬ್ಬರು ಪ್ರತಿಯೊಂದು ರೀತಿಯಲ್ಲೂ ದಾನ ಮಾಡಬೇಕು ಅನ್ನೋ ಭಾವನೆಗಳನ್ನು ಈ ದೇವಸ್ಥಾನಕ್ಕೆ ಬಂದಿದೆ. ಈಗಾಗಲೇ 2.5 ಕೋಟಿ ರೂಪಾಯಿಗಳ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮ ಮಿತ್ರರಲ್ಲಿ ಮತ್ತು ದಾನಿಗಳಲ್ಲಿ ನಿಜವಾಗ್ಲೂ ನಾವು ದುಡ್ದಿರುವಂಥದ್ದು ಎಲ್ಲಿ ಬರುತ್ತೋ ಎಲ್ಲಿ ಹೋಗುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಇಂತಹ ಒಂದು ಊರಲ್ಲಿ ಒಂದು ದೇವಸ್ಥಾನ, ಒಂದು ಶಾಲೆ ಕಟ್ಟಿದ್ರೆ ನಾವು ದುಡ್ದಿದ್ದಕ್ಕೆ ಒಂದು ಸಾರ್ಥಕ ಬದುಕು ಅಂತೇಳಿ ಹೇಳ್ತದೆ. ನೀವು ಕೊಟ್ಟಂಥ ಯಾರೇ ದಾನಿಗಳು ಕೊಟ್ಟಂಥ ಒಂದೊಂದು ದಾನವೂ ಹಣವೂ ಸಹ ನಿಮ್ಮ ಕಲ್ಲಿನ ರೂಪದಲ್ಲಿ ನಿಮ್ಮ ಹೆಸರನ್ನು ಅದು ಇತಿಹಾಸ ಪೂರ್ವಕವಾಗಿ ಹೇಳುತ್ತೆ ಅನ್ನೋದು ನಮ್ಮ ಭಾವನೆ. ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಂಥ ಈ ಊರಿನವರು ನಿಜವಾಗಲೂ ತುಂಬ ಬಡವರಿದ್ದೀವಿ, ನಾವು ತುಂಬ ಕೆಳವರ್ಗದವರಿದ್ದೀವಿ. ಆದರೆ ಅವರ ಕೊಟ್ಟಂಥ ಈ ಯಾರು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೊಟ್ಟಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಊರಿನವರಿಗೆ ತುಂಬ ಕಷ್ಟ ಇದೆ. ಹಾಗಾಗಿ ನಾವು ಈ ಊರಿನಿಂದ ಅಥವಾ ನಮ್ಮ ಸೌತ್ ಕೇಂದ್ರ ಭಾಗಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ, ಮತ್ತು ಬೆಂಗಳೂರಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ. ಅಂತಹ ಪುಣ್ಯಾತ್ಮರು ಏನೋ ನಿಮ್ಮ ದುಡಿಮೆಯ ದುಡ್ಡಿನಲ್ಲಿ ಒಂದಿಷ್ಟು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದರೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ನಂತರ ನೀವು ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ನಿಜವಾಗ್ಲೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಮ್ಮೆಲ್ಲರ ಭಾವನೆ ಇದೆ ಸರ್. ನಾವೆಲ್ಲ ಇವತ್ತೇನಾದರೂ ಈ ಸ್ಥಾನ ಮಾನ ಗೌರವ ಅಥವಾ ಎಲ್ಲ ಸಿಕ್ಕಿದೆ ಅಂದರೆ ಈ ದೇವರ ಸಾನ್ನಿಧ್ಯಕ್ಕೆ ಬಂದು ದೇವರ ಹತ್ರ ಬೇಡಿಕೊಂಡು ದೇವರ ಆಶೀರ್ವಾದದಿಂದಲೇ ನಮಗಾಗಿದೆ. ಒಂದೇ ಒಂದು ಇತಿಹಾಸ ಹೇಳ್ತೀನಿ, ಈ ದೇವಸ್ಥಾನವನ್ನು ಲಿಂಗವನ್ನು ಬದಲಾಯಿಸಬೇಕು ಅಂತ ಹೇಳಿ ನಾವು ಒಂದು ಸರಿ ಇಲ್ಲಿ ಅವ್ರು ಯಾರು ಅಂತ ಗೊತ್ತೇ ಇಲ್ಲ, ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಯಾರೋ ಮುಖೇನ ನಾವು ಗೋಕರ್ಣದ ಒಬ್ಬರು ಯಾರು ಶಾಸ್ತ್ರೋಕ್ತವಾಗಿ ತಿಳಿದಂತಹ ತಜ್ಞರ ಹತ್ರ ಈ ಲಿಂಗವನ್ನು ಬದಲಾಯಿಸಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು ಕಾಶಿಯಿಂದ ಬಂದಂಥ ವಜ್ರಲೇಪಿತ ಲಿಂಗ. ಈ ವಜ್ರಲೇಪಿತ ಲಿಂಗದಲ್ಲಿ ನಿಜವಾದ ಈಶ್ವರನ ಆತ್ಮಲಿಂಗ ಈಶ್ವರನೇ ಇದ್ದಾನೆ. ನೀವು ಯಾವುದೇ ಕಾರಣಕ್ಕೂ ಈ ದೇವಸ್ಥಾನದ ಬೇರೆ ಯಾವುದೇ ರೀತಿಯ ಲಿಂಗಗಳನ್ನು ಇದನ್ನು ಬದಲಾವಣೆ ಮಾಡಬೇಡಿ. ಒಳ್ಳೆ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಊರಿಗೂ ಈ ದೇವಸ್ಥಾನಕ್ಕೆ ದಾನ ಧರ್ಮ ಕೊಟ್ಟಂಥ ಭಕ್ತಾದಿಗಳಿಗೂ ಶ್ರೇಯೋಭಿವೃದ್ಧಿ ಆಗ್ತದೆ. ನೀವು ಅವರಿಂದನೇ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಖಂಡಿತವಾಗ್ಲೂ ಇದುವರೆಗೆ ಇತಿಹಾಸದ ಬಗ್ಗೆ ತುಂಬ ಮಾಹಿತಿಯನ್ನು ಒದಗಿಸಿಕೊಟ್ರು. ಹಾಗೆಯೇ ಪುರಾಣ ಪ್ರಸಿದ್ಧ ಆದಂಥ ಈ ದೇಗುಲಕ್ಕೆ ಬೇಕಾಗುವಂತಹ ಧನ ಸಹಾಯ ಮತ್ತು ಈ ಜೀರ್ಣೋದ್ಧಾರ ಕಾರ್ಯ ಏನು ನಡೀತಾ ಇದೆ, ಈ ಕಾರ್ಯಕ್ಕೆ ಬೇಕಾಗುವಂತಹ ಎಲ್ಲ ವೆಚ್ಚಗಳನ್ನು ಭಕ್ತಾದಿಗಳು ನೀಡಿದ್ದಾರೆ. ಇನ್ನು ಹೆಚ್ಚಿನವಾದಂತಹ ಒಂದು ಅನುದಾನ ಈ ದೇಗುಲಕ್ಕೆ ಹರಿದು ಬರಬೇಕಿದೆ. ಅದರಿಂದ ಈ ಒಂದು ಕ್ಷೇತ್ರ ಪುರಾಣ ಪ್ರಸಿದ್ಧವಾಗಿ ಅದೇ ರೀತಿ ಗಂಗಾಧರೇಶ್ವರ ನೆಲೆ ನಿಂತು ಸದ್ಭಕ್ತರಿಗೆ ಇನ್ನಷ್ಟು ಶಕ್ತಿ ನೀಡುವುದರೊಂದಿಗೆ ಈ ಮಹಿಮೆ ಈ ಜಾಗಕ್ಕೆ ಮಾತ್ರವಲ್ಲದೆ ದೇಣಿಗೆ ನೀಡಿದಂತಹ ಹಾಗೆ ಉದಾರ ಸೇವೆಯನ್ನು ನೀಡಿದಂಥ ಎಲ್ಲರಿಗೂ ಕೂಡ ಗಂಗಾಧರೇಶ ಕೃಪಾಕಟಾಕ್ಷ ನೀಡುತ್ತಾನೆ ಎಂಬ ನಂಬಿಕೆ ನಮಗಿದೆ. ಇಲ್ಲಿಯ ಇತಿಹಾಸವನ್ನು ತಿಳಿದುಕೊಳ್ಳಲು ಜೀರ್ಣೋದ್ಧಾರ ಸಮಿತಿಯಿಂದ 30/2/2021 ಅಷ್ಟಮಂಗಲ ಪ್ರಶ್ನೆಯನ್ನು ಇಡಲಾಯಿತು. ಅಷ್ಟಮಂಗಲ ಪ್ರಶ್ನೆಯಿಂದ ತಿಳಿದು ಬಂದ ಅತ್ಯಂತ ರೋಮಾಂಚಕ ವಿಷಯವೇನೆಂದರೆ ಇಲ್ಲಿ ಇರುವ ಶಿವಲಿಂಗದ ಹೆಸರು ಮಹಾಲಿಂಗೇಶ್ವರ ಅಲ್ಲ ಎನ್ನುವುದು ಅಷ್ಟಮಂಗಲ ದೇವ ಪ್ರಶ್ನೆ ಮೂಲಕ ತಿಳಿದು ಬಂದಿದೆ. ಇಲ್ಲಿ ಇರುವ ವಜ್ರಲೇಪಿತ ಶಿವಲಿಂಗದ ಹೆಸರು ಗಂಗಾಧರೇಶ್ವರ ಎನ್ನುವುದು ಒಂದು ವಿಸ್ಮಯ ಸತ್ಯ.
ಅಷ್ಟಮಂಗಲ ಪ್ರಶ್ನೆ ಮೂಲಕ ತಿಳಿದು ಬಂದಿರುತ್ತದೆ. ಸ್ವಯಂ ಉದ್ಭವಿಸಿರುವ ಪ್ರಕೃತಿಯ ಮಡಿಲಿನಲ್ಲಿ ಸಾಕ್ಷಾತ್ ಶಿವನೇ ಉದ್ಭವಿಸಿರುವ ಶಿವಲಿಂಗ ಇಲ್ಲಿ ಇದೆ. ಸ್ವಯಂ ಉದ್ಭವಿಸಿರುವ ಪರಮಾತ್ಮನ ಮೇಲೆ 365 ದಿನವೂ ಹರಿಯುವ ಗಂಗೆ ಬೆಟ್ಟದ ಮೇಲಿಂದ ಕೆಳಗೆ ಹರಿದು ಸ್ವಯಂ ಉದ್ಭವಿಸಿರುವ ಮೂಲಲಿಂಗದ ಮೇಲೆ ಗಂಗೆ ಬೀಳುತ್ತಾಳೆ. ಸ್ವಯಂ ಉದ್ಭವಿಸಿರುವ ಮೂಲ ಸ್ಥಳ ಸುಮಾರು 1000 ಮೀಟರ್ ದೂರದಲ್ಲಿ ಇದೆ. ಪ್ರತಿಷ್ಠಾಪಿಸಿ ಶಿಲಾಮಯ ದೇವಸ್ಥಾನವನ್ನು ಕಟ್ಟಿಸಿರುತ್ತಾರೆ. ನಮಸ್ಕಾರ ಸರ್, ನಾವಿಂದು ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡೋದಕ್ಕೆ ಬರ್ತಾ ಇದ್ದೀವಿ. ಸರ್, ನೀವು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋಸ್ಕರ ಯಾವ ರೀತಿಯ ಗಣ್ಯರಿಂದ ಯಾವ ರೀತಿಯ ಸಹಾಯವನ್ನು ಅಥವಾ ಭಕ್ತಾದಿಗಳಿಂದ ಯಾವ ರೀತಿಯ ಸಹಾಯದ ಬೇಡಿಕೆಯನ್ನು ನೀಡ್ತಾ ಇದ್ದೀರಾ ಸರ್? ಈಗ ಈ ದೇವಸ್ಥಾನದ ಗೌರವಾಧ್ಯಕ್ಷರಾಗಿ ನಾನು ಟಾಕಪೋಡ ಅಂತೇಳಿ ಇಲ್ಲಿ ಆಗಲೇ ಒಂದು 3 ವರ್ಷ ಆಯಿತು. ಅದರ ಹಿಂದೆ 7 ವರ್ಷ ಸೇವಾ ಸಮಿತಿ ಅಧ್ಯಕ್ಷನಾಗಿ 7 ವರ್ಷ ಕೆಲಸ ಮಾಡಿದ್ದೀನಿ. ಇಲ್ಲಿಗೆ 10ನೇ ವರ್ಷ. ಜೊತೆಲಿ ಇದು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಇಡೀ ಊರಿನರಿಂದ ಅನುಮತಿ ಪಡೆದು ಮತ್ತು ನಾವು ಭಟ್ರು ಕರೆಸಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿಸಿ ಇದು ಮಾಡಬಹುದು. ಹಿಂದಿನಿಂದ ಇದು ಸ್ವಲ್ಪ ಜೀರ್ಣೋದ್ಧಾರದಲ್ಲಿ ಒಳ್ಳೆ ರೀತಿ ಕೆಲಸ ನಡೀತಾ ಇಲ್ಲ. ಇಲ್ಲಿ ಅರ್ಚಕರು ಯಾರೂ ನಿಲ್ತಾ ಇಲ್ಲ, ಊರಿಗೂ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಹಾಗಿದ್ದರಿಂದ ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಪ್ರಾಯಶ್ಚಿತ್ತ, ಇದಕ್ಕೆ ಬೇಕಾದಂಥ ಕಾರ್ಯಕ್ರಮ ಎಲ್ಲ ಮಾಡಿದರೆ ನಿಮಗೆ ಮುಂದಿನ ಈ ಊರಿಗೂ ಅಭಿವೃದ್ಧಿ ಆಗ್ತದೆ, ಇಲ್ಲಿ ಜನಗಳಿಗೂ ಅಭಿವೃದ್ಧಿ ಆಗ್ತದೆ ಅಂಥೇಳಿ ಅವರಿಂದ ತಿಳ್ಕೊಂಡು ಈಗ ನಾವು ಅದನ್ನು ಒಂದು ಬಿಲ್ಡಿಂಗ್ ಇತ್ತು, RCC ಬಿಲ್ಡಿಂಗು, ಅದನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಆನಂತರದಲ್ಲಿ ವಿಸರ್ಜನೆ ಮಾಡಿ ಆನಂತರ ಪ್ರತಿಷ್ಠಾಪನೆ ಈಗ ಇದು ಫೌಂಡೇಶನ್ನು ಆಗಲೇ ನಡೀತಾ ಇದೆ. ದಾನಿಗಳು ಬೇಕು ನಮಗೆ, ಎಲ್ಲ ಕೆಲಸಕ್ಕೂ ನಮಗೆ ದಾನಿಗಳಿಲ್ಲದಿದ್ದರೆ ಯಾವ ಕೆಲಸನೂ ನನಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಉದ್ದೇಶ ನಾವು ಈಗಾಗಲೇ ಒಂದು 2-3 ಟ್ರಿಪ್ಪು ನಮ್ಮ ಕಮಿಟಿಯನ್ನು ಸೇರಿಸ್ಕೊಂಡು ಬೆಂಗಳೂರು ಭೇಟಿ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ದಾನಿಗಳನ್ನ ಕಂಡು ಕೆಲವು 1 ಲಕ್ಷ, 2 ಲಕ್ಷ, 5 ಲಕ್ಷ ಹೀಗೆಲ್ಲ ಕಲೆಕ್ಷನ್ ಮಾಡಿ ಈಗಾಗಲೇ ಒಂದು 25-30 ಲಕ್ಷ ನಾವು ಕಲೆಕ್ಷನ್ ಮಾಡಿದ್ದೀವಿ. ಜೊತೆಲಿ ಇನ್ನೂ ಬೇಕು, ಆಗಲೇ ಒಂದು 2.5-3 ಕೋಟಿ ಹತ್ತಿರ ಈ ದೇವಸ್ಥಾನಕ್ಕೆ ಬೀಳಬೇಕಾದಂಥ ಖರ್ಚು ವೆಚ್ಚ ನಡಿಬೇಕಾಗಿದೆ. ಆದ್ದರಿಂದ ನಮಗೆ ದಾನಿಗಳಿಂದ ನಿಮ್ಮ ಮಾಧ್ಯಮರ ಮುಖಾಂತರ ನಮಗೆ ದಾನಿಗಳನ್ನ ನಮ್ಮನ್ನು ಭೇಟಿ ಮಾಡಲಿಕ್ಕೆ, ನಾವು ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ನಿಮ್ಮಿಂದ ಆದರೆ ತುಂಬ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಪ್ರಿಯ ವೀಕ್ಷಕರೇ, ನೋಡಿದಿರಲ್ಲ ಈ ಗಂಗಾಧರೇಶ್ವರ ಮಹಿಮೆಯನ್ನು. ದಾನಿಗಳಿಗೋಸ್ಕರ ಇವರು ಕೇಳಿಕೊಳ್ಳುತ್ತಿರುವ ರೀತಿ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ. ರಾಣಿ ವೀರಮ್ಮಾಜಿಯವರು ತದನಂತರ ಕಾಲಘಟ್ಟದಲ್ಲಿ ಕೆಳದಿ ಸಂಸ್ಥಾನದ ಮೇಲೆ ದುಷ್ಟ ಹೈದರಾಲಿ ಹಲವಾರು ದೇವಸ್ಥಾನಗಳನ್ನು ನಾಶ ಮಾಡಿ ಅವರು ಎಲ್ಲ ಸಂಪತ್ತುಗಳನ್ನು ದೋಚಿಕೊಂಡು ಹೋಗುತ್ತಾನೆ. ಹೈದರಾಲಿಗೆ ಇಲ್ಲಿರುವ ಸಂಪತ್ತನ್ನು ಮಾತ್ರ ದೋಚಿಕೊಂಡು ಹೋಗುವುದಕ್ಕೆ ಸಾಧ್ಯವಾಯಿತೆ ವಿನಃ ರಾಣಿ ವೀರಮ್ಮಾಜಿಯವರು ಸ್ಥಾಪಿಸಿರುವ ವಜ್ರಲೇಪಿತ ಲಿಂಗವನ್ನು ಹೈದರಾಲಿಗೆ ಮುಟ್ಟಲು ಸಾಧ್ಯವಾಗಲಿಲ್ಲ. ಕಾಲಘಟ್ಟದಲ್ಲಿ ಪಾಪಿಗಳ ದಾಳಿಯಿಂದ ಕೆಳದಿ ಸಂಸ್ಥಾನ ಅಳಿದು ಹೋಯಿತು. ಕರಿಮೇಲೆ ಗ್ರಾಮದ ಸುತ್ತಮುತ್ತಲಿನ ಜನರು ಇಲ್ಲಿರುವ ಶಿವಲಿಂಗನನ್ನು ಮಹಾಲಿಂಗೇಶ್ವರ ಎಂದು ಕರೆಯಲ್ಪಟ್ಟರು. 23/2020 ಮಾರ್ಚ್ ತಿಂಗಳಿನಲ್ಲಿ ಜೀರ್ಣೋದ್ಧಾರ ಮಾಡಲು ಊರಿನ ಜನರೆಲ್ಲರೂ ಸೇರಿಕೊಂಡು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಅಷ್ಟಮಂಗಲ ಪ್ರಶ್ನೆಯನ್ನಿಡಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಆದರೆ ಕೊರೋನಾ ಬಂದಿರುವ ಕಾರಣದಿಂದ ಇದನ್ನು ಮುಂದೂಡಲಾಯಿತು. ಸಾನ್ನಿಧ್ಯದಲ್ಲಿ ಸಂಬಂಧಪಟ್ಟ ಪರಿವಾರ ದೇವತೆಗಳಿಂದ ಪ್ರತಿಷ್ಠಾಪಿಸಲೇಬೇಕೆಂದು ಅಷ್ಟಮಂಗಲ ದೇವರ ಪ್ರಶ್ನೆಯಿಂದ ತಿಳಿದು ಬಂದಿರುತ್ತದೆ. ಈ ಸಾನ್ನಿಧ್ಯದಲ್ಲಿ ಈ ಹಿಂದೆ ಒಟ್ಟು 16 ದೇವತೆಗಳನ್ನು ಆರಾಧಿಸಲಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಗಣಪತಿ, ಮಹಿಷಾಮರ್ದಿನಿ ಮತ್ತು ನಂದಿಯನ್ನು ದೇವಸ್ಥಾನದ ಒಳ ಪ್ರಾಂತ್ಯದಲ್ಲಿ ಪ್ರತಿಷ್ಠಾಪಿಸಲೇಬೇಕು ಎನ್ನುವುದು ಅಷ್ಟಮಂಗಲದ ಮುಖೇನ ತಿಳಿದು ಬಂದಿರುತ್ತದೆ. ಇಲ್ಲಿ ರೋಮಾಂಚಕಕಾರಿ ವಿಷಯವೇನೆಂದರೆ ಇಲ್ಲಿಯ ಶಿವಲಿಂಗಕ್ಕೆ ಮಹಾಲಿಂಗೇಶ್ವರ ನಾಮದಿಂದ ಕರೆಯುತ್ತಿರುವ ಊರಿನ ಜನರಿಗೆ ಮಹಾಲಿಂಗೇಶ್ವರ ದೇವಾಲಯದ ಒಳಗಿರುವ ವಜ್ರಲೇಪಿತ ಲಿಂಗಕ್ಕೆ ಮರುನಾಮಕರಣದೊಂದಿಗೆ ಗಂಗಾಧರೇಶ್ವರ ಎಂಬ ಹೆಸರನ್ನಿಡಲಾಯಿತು. ಆತ್ಮೀಯ ಸದ್ಭಕ್ತರೇ, ನಾವು ಇಂದು ಪುರಾಣ ಪ್ರಸಿದ್ಧಗಳಲ್ಲಿ ನೋಡುವುದಾದರೆ ಸುಮಾರು 2000 ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ಪುಟ ತೆಗೆದಾಗ ನಮಗೆ ಮಲೆನಾಡಿನ ಭಾಗದಲ್ಲಿ ಒಂದು ಅಗೋಚರ ಶಕ್ತಿ ಗೋಚರ ಆಗುತ್ತೆ. ಅದೇನಂತ ಹೇಳಿದರೆ, ಮೊಟ್ಟ ಮೊದಲು ನಗರ ಬಿದನೂರಿನಲ್ಲಿ ಸ್ಥಾಪಿತವಾದಂತಹ ಶ್ರೀ
ಶ್ರೀ ಮಹಾಲಿಂಗೇಶ್ವರ ಅಂತಕ್ಕಂತಹ ಕ್ಷೇತ್ರ ಇದೀಗ ಆರೂಢ ಪ್ರಶ್ನೆಯಲ್ಲಿ ನಾವು ಕ್ರಮವತ್ತಾಗಿ ನೋಡಿದಾಗ ಮಹಾಲಿಂಗೇಶ್ವರ ಅಲ್ಲ, ಇಲ್ಲಿ ಗಂಗಾಧರೇಶ್ವರ ನೆಲೆಯಾಗಿರುವುದು ಎನ್ನುವುದು ಪ್ರತೀತಿ. ಆ ಪ್ರತೀತಿಯನ್ನು ನೋಡ್ತಾ ಹೋದಾಗ ಇಲ್ಲಿ ನಡೆಯುವಂತಹ ಕೆಲವು ಕುರುಹುಗಳು, ಹಾಗೆ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂತಹ ದೇಗುಲಗಳ ಇರುವಂತಹ ಒಂದು ಜಾಗ, ಹಾಗೆಯೇ ಇಲ್ಲಿ ತುಂಬ ಕೆಟಗರಿಯಲ್ಲಿ ಅಂದರೆ ತುಂಬ ಕೆಳಮಟ್ಟದಲ್ಲಿ ಬದುಕುವಂತಹ ಜನಗಳು ಇಲ್ಲಿ ಇರುವಂತಹ ಮಟ್ಟಿನಲ್ಲಿ ಈ ಜನ ಸಮುದಾಯ ಇಲ್ಲಿ ನಡೆದುಕೊಂಡು ಬಂದಿದೆ. ಅದೇ ರೀತಿ ನಾವೀಗ ಕ್ಷೇತ್ರದ ಒಂದು ನೋಡ್ತಾ ಹೋದರೆ ಇದು ಸುಮಾರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಸಮೀಪ ಇರುವ ನಗರ ಹೋಬಳಿಗೆ ಸಂಬಂಧಪಟ್ಟಂತೆ ಇದು ಕರಿಮನೆ ಹೊಸಬೀಡಿನಲ್ಲಿ ಶ್ರೀ ಗಂಗಾಧರೇಶ್ವರ ದೇಗುಲ ಅಂತಕ್ಕಂಥ ಒಂದು ದೇಗುಲ ಇದೆ. ಈ ದೇಗುಲ ಅಜೀರ್ಣ ಅವಸ್ಥೆಯಲ್ಲಿರುವಂಥ ದೇಗುಲ ಜೀರ್ಣೋದ್ಧಾರದ ವ್ಯವಸ್ಥೆಯಲ್ಲಿ ಇದ್ದರೂ ಕೂಡ ಗಣ್ಯ ವ್ಯಕ್ತಿಗಳಿಂದ, ದಾನಿಗಳಿಂದ, ಹಾಗೆ ಬೇರೆ ಬೇರೆ ಸಾಮಾಜಿಕ ಚಿಂತನೆ ಮತ್ತು ಧಾರ್ಮಿಕತೆ ಬಗ್ಗೆ ಒಲವಿರು ಕೂಡ ಈ ದೇಗುಲಕ್ಕೆ ಸಹಾಯ ವಸ್ತುವನ್ನು ಚಾಚ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಒಬ್ಬರು ಭಕ್ತಾದಿಗಳು ಹಾಗೆ ದೇಗುಲದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಕಾರ್ಯನಿರ್ವಹಿಸೋರು ಒಬ್ಬರಿದ್ದಾರೆ. ಅವರಿಗೆ ನಾನೀಗ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಸುಧಾಕರ ಅಂತ. ನಾನು ಈ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಸರ್, ಗಂಗಾಧರೇಶ್ವರ ದೇಗುಲ, ನೀವು ಈ ಜಾಗದಲ್ಲಿ ಯಾವಾಗಿಂದ ಇಲ್ಲಿ ನೀವು ಬದುಕನ್ನು ಕಂಡುಕೊಂಡ್ರಿ? ಹಾಗೆ ನಿಮ್ಮ ಹುಟ್ಟು ಇಲ್ಲೇ ಇದೆಯಾ? ಮತ್ತು ಈ ದೇವಸ್ಥಾನದ ಒಂದು ಅಜೀರ್ಣ ಅವಸ್ಥೆಯಲ್ಲಿರುವಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥ ಹಂತ, ಹಾಗೆ ನೀವು ಬೆಳೆದುಕೊಂಡು ಬಂದಂಥ ರೀತಿ ಈ ಜಾಗದಲ್ಲಿ ಹೇಗಿತ್ತು? ಈ ನಾನು ಇದೇ ಊರಲ್ಲೇ ಹುಟ್ಟು ಇದೇ ಊರಲ್ಲೇ ಬೆಳೆದವನು. ಇಲ್ಲಿ ಸ್ವಲ್ಪ ಪಕ್ಕದ ಊರು ನನ್ನ CK ಚಕ್ರನಗರ ಅಂತ. ಇಲ್ಲಿ ನಾನು ಕಂಡ ಮಟ್ಟಿಗೆ ಸುಮಾರು 2000 ವರ್ಷದ ಹಿಂದಿನ ಇತಿಹಾಸ ಇದೆ ಇದಕ್ಕೆ. ಮೊದಲು ಹೊನ್ನೆಕಂಬಳಿ ಅರಸಿದ್ರು ಅಂತ ಹೇಳ್ತಾರೆ. ಹೊನ್ನೆಕಂಬಳಿ ಅರಸರ ಆದಮೇಲೆ ಪುನಃ ಇದೇ ಥರ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿ ಹಾಳಾಗಿತ್ತು ಅಂತ ಹೇಳ್ತಾರೆ. ಪುನಃ ಅಲ್ಲಿಂದ ನೆಕ್ಸ್ಟು ಕೆಳದಿ ಅರಸರು ನಗರದಲ್ಲಿ 9 ಜನ ರಾಜರ ಆಳ್ವಿಕೆಗೆ ಇದು ಹೆಡ್ ಕ್ವಾರ್ಟರ್ ಆಗಿತ್ತು ಅಂತಲೂ ಇತಿಹಾಸ ಹೇಳ್ತಾರೆ. ಅವರು ಇಲ್ಲಿ ವಜ್ರ, ವೈಢೂರ್ಯ, ಚಿನ್ನ, ಬೆಳ್ಳಿ ಮತ್ತು ಇತರೆ ದವಸ ಧಾನ್ಯಗಳನ್ನು ಇಲ್ಲಿಂದ ಇಟ್ಟು ಹೊಸಂಗಡಿ ಅಂತ ಒಂದು ಊರಿಗೆ ಕುದುರೆ ಮುಖಾಂತರವಾಗಿ ವ್ಯಾಪಾರ ಮಾಡಿ ಬರ್ತಿದ್ರು ಅಂತ ಹೇಳಿ ಇತಿಹಾಸ ಇದೆ. ಆ ಇತಿಹಾಸ ನಾವು ಕೇಳಿದ್ದೀವಿ. ನಮ್ಮ ದೊಡ್ಡವರೆಲ್ಲ ಕುದುರೆ ಪೈಟು ಹೀಗಿತ್ತು, ಹಾಗಿತ್ತು, ಇಲ್ಲಿ ಇಷ್ಟು ನಡೀತಿತ್ತು ಅಂತಲೂ ಹೇಳಿದರು. ನಮಗೆ ಕೆಲವೊಂದುಗಳು ಅದು ಗೋಚರ ಆಗಿದೆ. ಹಾಗೆ ಮುಂದೆ ಇಲ್ಲಿ ಬರ್ತಕ್ಕಂಥ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಇಲ್ಲಿ ಸುಮಾರು ಇತಿಹಾಸಗಳನ್ನ ನೋಡ್ತಾ ಇದ್ದೀವಿ. ಕೆಲವು ವಿಸ್ಮಯಗಳಿದೆ, ಹೇಳಬಾರ್ದು ಅಥವಾ ಹೇಳದೇ ಇರ್ತಕ್ಕಂಥ ವಿಸ್ಮಯಗಳಿದೆ. ಅದೇ ರೀತಿ ನಿಮಗೆ ಸ್ವಂತಿಕೆಯಾಗಿ ಗೋಚರಿಸುವಂಥ ಕೆಲವು ವಿಸ್ಮಯಗಳನ್ನು ಈ ಜಾಗದಲ್ಲಿ ನೋಡಿದ್ರಿ. ನಿಮ್ಮ ಕುಟುಂಬಕ್ಕಿರ್ಬೋದು, ಅಥವಾ ನಿಮ್ಮ ನೆಂಟರಿಷ್ಟಕ್ಕಿರ್ಬೋದು, ಅಥವಾ ಈ ಪರಿಸರದಲ್ಲಿ ವಾಸಿಸುವಂಥ ಜನರಿಗಿರ್ಬೋದು, ಯಾವ ರೀತಿಯಾದ ಈ ಒಂದು ಕ್ಷೇತ್ರದ ಮಹಿಮೆ ಮತ್ತು ನಡೆದಂತಹ ಪವಾಡಗಳ ಬಗ್ಗೆ ಏನು ಹೇಳ್ತೀರಿ? ಪವಾಡ ವಿಸ್ಮಯಗಳು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಇದೆ ಸರ್. ಇಲ್ಲೊಂದು ದೇವಸ್ಥಾನ ಇದೆ, ಕೆಳಗಡೆ ನಾಗರಕಲ್ಲಿನ ದೇವಸ್ಥಾನ ಇದೆ. ಸುಮಾರು 350 ಕಲ್ಲು ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠೆ ಮಾಡಿ ಈಗಾಗಲೇ ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೀವಿ. ಅಲ್ಲೊಂದು ಬಾವಿ ಇದೆ. ಆ ಬಾವಿ ಹತ್ರ ಹೋದರೆ ನಿಮ್ಗೆ ಇವಾಗಲೂ ನೋಡ್ಬೋದು ನೀರಿದೆ. ಮತ್ತು ಕೊಡ ಮೇಲಿಂದ ಕೆಳಗಡೆ ಹೋಗಿ ಮೇಲೆ ಕೊಡ ಬರೋದಕ್ಕಷ್ಟು ಮಾತ್ರ ಜಾಗ ಇದೆ. ಅದರಲ್ಲಿ ಏನಾದ್ರು ನಾವು ಮುಟ್ಟಿದ್ರೆ ಆಗಲಿ ಅಥವಾ ಕಲ್ಲನ್ನು ಎತ್ತದಾಗಲಿ ಏನಾದ್ರು ಬೇರೆ ಥರ ಮಾಡಿದ್ರೆ ಹಾವು ಪ್ರತ್ಯಕ್ಷ ಆಗೋದು ಇವತ್ತು ಸಹ ನೋಡ್ಬೋದು. ಈಗಲೂ ನಿಮಗೆ ಬೇಕಾದ್ರೆ ನೀವು ಮಾಧ್ಯಮದ ಮುಖಾಂತರ ನಾನು ಅದನ್ನು ತೋರಿಸ್ತೇನೆ. ಇನ್ನು ಕೆಲವು ವಿಸ್ಮಯಗಳು ಹೇಳಬೇಕು ಅಥವಾ ಹೇಳಬಾರ್ದು. ನಾನು 2006ರಲ್ಲಿ ಜೀರ್ಣೋದ್ಧಾರ ಸಮಿತಿಗೆ ಸೇರಿಕೊಂಡೆ. ಆವಾಗ ನಾನು ಇಲ್ಲಿ ಊರಿಗೆ ಬರ್ತಾ ಇರಬೇಕಾದ್ರೆ ಒಬ್ಬರು ಹುಡುಗಿ ಮೇಲೆ ಪ್ರತ್ಯಕ್ಷ ಆಗ್ತಕ್ಕಂಥದ್ದು ದೇವರು ಪ್ರತ್ಯಕ್ಷ ಆಗಿ ಬಂದು ನನ್ನ ಹತ್ರನೇ ಹೇಳಿದ್ದು ಸಂಗತಿ ಇದು. ನೀನೇನು ಮಾಡ್ತೀಯಪ್ಪ ಅಂತ ಕೇಳಿದಾಗ, ಇಲ್ಲ ಸ್ವಾಮಿ ನಾನು ಪರದೇಶಿ, ನಾನೇನು ಮಾಡಲಿ, ನಿನ್ನೆ ಬಂದು ಸೇರ್ಕೊಂಡಿದ್ದೀನಿ ಸಮಿತಿಗೆ, ನನ್ನ ಹತ್ರ ಏನು ಮಾಡೋಕ್ಕೆ ಸಾಧ್ಯ, ನಿನ್ನ ಹತ್ರ ಆಗುತ್ತೆ ಕೆಲಸ ಮಾಡು, ಏನು ಮಾಡ್ಬೇಕು ಹೇಳಿಲ್ಲ. ನನ್ನ ಬಿಸಿಲು ಹೊಡಿತಾ ಇದೆ, ತಲೆ ಸುಡ್ತಾ ಇದೆ, ನೀರು ಹಾಕು, ಪೂಜಾರಿ ಹೇಳಿ ವ್ಯವಸ್ಥೆ ಮಾಡು, ನಿಮ್ಮ ಸಮಿತಿಗೆ ಈಗ ಕಾಲ ಕೂಡಿ ಬಂದಿದೆ, ನೀವು ಮಾಡ್ತೀರಿ, ನೀವು 11-15 ಜನ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ, ಅದನ್ನು ಮಾಡಿ ಅಂತ ಹೇಳಿದ್ರು. ನಮ್ಮ ಟಾಕಪ್ಕೋಡ ನೇತೃತ್ವದಲ್ಲಿ ಕೂಡಲೇ ತರಾತುರಿಯಾಗಿ ಆ ದೇವಸ್ಥಾನ ಮಾಡಿದ್ವಿ. ಅವತ್ತಿನಿಂದ ಅದು ಉಪಶಮನ ಆಗಿದೆ. ಒಂದು ದೇವಸ್ಥಾನವನ್ನೇ ನಿರ್ಮಿಸಿದ್ದೀವಿ ಅದಕ್ಕೋಸ್ಕರವಾಗಿ. ಇದು ಒಂದು ಇತಿಹಾಸ ಇರ್ತಕ್ಕಂಥದ್ದು. ಹಾಗೆ ಈ ದೇವಸ್ಥಾನದ ಒಂದು ಪಳವಳಿಕೆ ಮತ್ತು ದೇವಸ್ಥಾನದ ಹಿಂದಿನ ಪೂರ್ವಜರು 2000 ವರ್ಷಗಳ ಇತಿಹಾಸ ಇರುವ ಈ ದೇಗುಲ ಏನಿದೆ, ಈ ದೇಗುಲನ ಹಿಂಭಾಗದಲ್ಲಿ ನೋಡ್ತಾ ಹೋದಂತ ಹೇಳಿದ್ರೆ ನಮಗೆ ಈ ದೇವಸ್ಥಾನದ ಒಂದು ವಾಸ್ತು ಇರಬಹುದು ಮತ್ತು ಕಾಷ್ಟಶಿಲ್ಪ ವೈಭವವನ್ನು ಸಾರುವಂಥ ದೇವಸ್ಥಾನ ಮೊದಲೇ ಇತ್ತ, ಅಥವಾ ಇಲ್ಲಿನ ಜನರು ಮಹಾಲಿಂಗೇಶ್ವರ ಎಂತಕ್ಕಂಥದ್ದು ಪೂಜೆ ಮಾಡುವಂಥ ದೇಗುಲ ತದನಂತರದಲ್ಲಿ ಗಂಗಾಧರೇಶ್ವರವಾಗಿ ಯಾಕೆ ಮಾರ್ಪಾಡಾಯಿತು ಮತ್ತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಯಾವ ರೀತಿಯಾದ ಬೆಳವಣಿಗೆ ಕಂಡುಕೊಂತು? ಇಲ್ಲಿ ನೀವು ನೋಡಿದಾಗ ಇದು ಜೀರ್ಣೋದ್ಧಾರ 2000ರಲ್ಲಿ ತನಕ ಸ್ವಲ್ಪ ಪಾಳುಬಿದ್ದ ವ್ಯವಸ್ಥೆಯಲ್ಲಿ ಇತ್ತು ಅಂತ ಇತಿಹಾಸನ ಹೇಳ್ತಾ ಬಂತು. 2000ರಿಂದ ಶುರು ಮಾಡಿದ್ರು. ಊರಲ್ಲ ಪ್ರಮುಖರೆಲ್ಲ ಸೇರಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವಾಗ ಮಹಾಲಿಂಗೇಶ್ವರ ಅಂತಲೇ ಹೆಸರಿಟ್ಟರು. ಪೂಜಾ ಪುರಸ್ಕಾರ ನಡ್ಕೊಂಡು ಬರ್ತಾ ಇತ್ತು ನನಗೆ ಗೊತ್ತಿದ್ದಾಗ. ಆಮೇಲೆ 2016ರಿಂದ ಟಾಕಪ್ಗೌಡರು ಮತ್ತು ಇತರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮಕ್ಕೆ ತಿಳ್ಕೊಂಡಿದ್ವಿ. ಇಲ್ಲಿ ಬಂದಾಗ ಕೆಲವು ಇತಿಹಾಸಗಳು ಗೋಚರ ಆಗ್ತಿದ್ದಾವೆ. ಅಲ್ಲಿಂದ ಜೀರ್ಣೋದ್ಧಾರ ಸಮಿತಿ ಮುಂದೆ ಹೋಗ್ತಾ ಇದೆ. ಇನ್ನೂ ಹೊಸ
ಟೆಕ್ನಾಲಜಿಯನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಭಾಳ ಶ್ರಮ ಹಾಕ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ. ನಿಮ್ಮಂಥ ಮಾಧ್ಯಮದ ಮುಖಾಂತರನೇ ಇದೆಲ್ಲ ಬೆಳಕಿಗೆ ಬರಬೇಕಂದ್ರೆ ನಮ್ಮ ಹತ್ರ ಈಗ ಆಗತಕ್ಕಂಥದ್ದು ಈ ಊರಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಡ ಕುಟುಂಬಗಳು, ಸಾಮಾನ್ಯವಾಗಿ ತಮ್ಮ ಹೊಟ್ಟೆ ಬಟ್ಟೆ ಮಾಡ್ಕೊಳ್ಳೋ ಕಷ್ಟ ಪರಿಸ್ಥಿತಿ ಇರ್ತಕ್ಕಂಥವ್ರು ದೇವಸ್ಥಾನ ಮಾಡೋ ಕಷ್ಟ ಪರಿಸ್ಥಿತಿ ಇದೆ. ಹಾಗಾಗಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೊರಗಡೆಯಿಂದನೇ ಇದಕ್ಕೆ ಸ್ಪಾನ್ಸರ್ ಆಗಿ ಬರಬೇಕೇನ ಇಲ್ಲಿಂದ ಮಾಡ್ತಕ್ಕಂಥದ್ದೆಲ್ಲ ತಾವು ದಯಮಾಡಿ ಇದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಜೀರ್ಣೋದ್ಧಾರ ಹಂತದಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದ್ದೀವಿ, ಇನ್ನು ಮುರಿಸ್ಬೇಕು ಅಂದರೆ ನಿಮ್ಮ ಮಾಧ್ಯಮನೇ ಕಾರಣ ಆಗಿ ನಮ್ಗೆ ಸ್ವಲ್ಪ ಧನ ಸಹಾಯ ನೀಡಬೇಕು ಅಂತ ಕೇಳ್ಕೊತೀವಿ. ಖಂಡಿತ. ಕೊನೆಯದಾಗಿ ಏನಂತ ಹೇಳಿದ್ರೆ, ದೇಗುಲಗಳ ಜೀರ್ಣೋದ್ಧಾರಕ್ಕೆ ನೀವು ಬೇಡಿಕೆಯನ್ನು ಇಟ್ಟಿದ್ರಿ. ಹಾಗೆಯೇ ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳು, ಧಾರ್ಮಿಕತೆ ಒಲೆ ಇರುವಂಥ ವ್ಯಕ್ತಿಗಳು ಗಂಗಾಧರೇಶ್ವರ ದೇಗುಲಕ್ಕೆ ಸಹಾಯವನ್ನು ಮಾಡಿದರೆ, ಉದಾಹರಣೆಗೆ ನಾನು ಹೇಳ್ತಿದ್ದೀನಿ, ಈಗ ಚಿಕ್ಕದಾಗಿ ಹೇಳ್ತೀನಿ ಅಂತ ಹೇಳಿದರೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾದಂತಹ 15 ವರ್ಷಗಳ ನಂತರ ಮಕ್ಕಳಾದಂಥ ಒಂದು ಪ್ರಖ್ಯಾತಿ ಈ ಜಾಗದಲ್ಲಿದೆ. ಮದುವೆ ಆಗದಂಥ ಹೆಣ್ಣು ಮಕ್ಕಳಿಗೆ ನೆಂಟಸ್ತಿಗೆ ಕೂಡ ಬಂದಂಥ ಜಾಗ ಈ ಪ್ರತೀತಿಯಲ್ಲಿದೆ. ಹಾಗೆಯೇ ಅನಾರೋಗ್ಯ ಪೀಡಿತರಾಗಿ ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡಿ ಹೋದರೆ ಆರೋಗ್ಯ ವ್ಯವಸ್ಥಿತವಾಗಿ ಆದಂಥ ಪ್ರತೀತಿ ಕೂಡ ಇದೆ. ಏನೂ ಇಲ್ಲದಂಥ ಜೀರೋ ವ್ಯಕ್ತಿ ನಡ್ಕೊಂಡು ಬಂದಂಥ ವ್ಯಕ್ತಿ ಇವತ್ತು ಐಷಾರಾಮಿ ಕಾರಿನಲ್ಲಿ ಓಡಾಡ್ತಿದೆ ಅಂತ ಹೇಳಿದರೆ ಈ ಕ್ಷೇತ್ರದ ಪವಾಡ ಮಹಿಮೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದೊಂದು ಇತಿಹಾಸನೇ ಸರ್. ನಾವು ಬಂದು 2013ರಿಂದ ಈ ಕಡೆ ಕಂಡಂಥ ಸತ್ಯ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬರಿಗೆ ಮದುವೆನೇ ಆಗ್ತಿರ್ಲಿಲ್ಲ. ಒಬ್ಬರಮ್ಮ ಇಲ್ಲಿ ಬಂದು ಒಂದು ದಿನ ನಮ್ಮ ಹತ್ರ ನಮ್ಮ ಅಧ್ಯಕ್ಷರ ಜೊತೆ, ಇಲ್ಲ ಸ್ವಾಮಿ ಹಿಂಗಾಗಿದೆ ಅಂತ ಹೇಳಿದಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲಮ್ಮ ಈ ನಾಗರ ಪೂಜೆಗೆ ಒಂದು ಹರಕೆ ಮಾಡ್ಕೊ, ನೀನು ಪಕ್ಕ ಇನ್ನೊಂದು ವರ್ಷದಲ್ಲಿ ಆಗ್ತದೆ ಅಂತ ಹೇಳಿ, ಏನು ಹರಕೆ ಮಾಡ್ಕೊ, ತುಲಾಭಾರ ಅಂತೇಳಿ ಸಕ್ಕರೆ ಒಪ್ಪಿಸ್ತೀವಿ ಅಂತ ಹೇಳ್ಕೊಂಡಿದ್ರು. ಹೇಳಿ ಏನು 3 ತಿಂಗಳಿಗೆ ಅವ್ರು ಬಂದು ನಮ್ಮ ಹರಕೆಯನ್ನು ತೀರಿಸಿ ಹೋಗಿದ್ದಾರೆ. ಮತ್ತು ಈ ಕೆಲವು ಕಳುವಾದ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಹೇಳ್ಕೊಂಡಿದ್ರು. ಒಬ್ಬರು ಒಂದು 15,000 ಕಳುವಾಗಿತ್ತು, ಹೇಳಿ ಅರ್ಧ ಗಂಟೆ 1 ಗಂಟೆಯಲ್ಲಿ ಅಂಥ ವಸ್ತುಗಳು ಸಿಗ್ತಾ ಇದೆ. ಮತ್ತು ಇನ್ನು ಕೆಲವು ನಾವು ಇಲ್ಲಿ ಏನೇ ನಂಬ್ಕೊಂಡು ಹೋಗಿ ಕೈ ಮುಗ್ಕೊಂಡು ಹೋಗಿ, ಇಲ್ಲ ಸ್ವಾಮಿ ನಾ ಈ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ರೆ, ಆದಷ್ಟು ಸಾಕಷ್ಟು ಉದಾಹರಣೆಗಳಿದೆ, ಸಾಕಷ್ಟು ಆಗ್ತಾಯಿದೆ. ಈಗಲೂ ಅದೊಂದು ವಿಸ್ಮಯ ಅಂತಲೇ ಹೇಳ್ಬೋದು. ನಮ್ಮೊಟ್ಟಿಗೆ ಒಂದು 2-3 ಕಳುವಾದ ವಸ್ತುಗಳು ಸಿಕ್ಕಿದಿರ್ಬೋದು. ಅಲ್ಲಿಂದ ಈ ಮದುವೆ ಆಗದಿದ್ದರೆ ಈ ಹುಡುಗರು ಅಕ್ಕಪಕ್ಕದಲ್ಲಿ ಎಲ್ಲೂ ಇವತ್ತಿನ ಕಾಲದಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಇರೋದ್ರಿಂದ ಕೆಲವು ಹುಡುಗರು ಬಂದು ಇಲ್ಲಿ ಪ್ರಯತ್ನ ಮಾಡ್ಕೊಂಡು ಹೋದಾಗ ಕನಿಷ್ಠವಾಗಿ 3-4-5 ಜನಕ್ಕೆ ಮದುವೆ ಆದ ಇತಿಹಾಸಗಳೂ ಇದೆ. ಖಂಡಿತ ಇದು ನಿಮ್ಮ ಮಾಧ್ಯಮದ ಮುಖಾಂತರ ಬೇಕಾದ್ರೆ ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಸುಳ್ಳು ಹೇಳ್ತಕ್ಕಂಥಲ್ಲ, ಅದ್ರ ಬಗ್ಗೆ ನಿಮ್ಗೆ ಗೋಚರವಾದ ನಿಖರವಾದ ಮಾಹಿತಿ ಸಹ ನಾವು ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ಇದುವರೆಗೆ ಇವರು ಹೇಳಿರುವಂಥದ್ದು ಎಲ್ಲ ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದಿದೆ. ಶ್ರೀಯುತ ಸುಧಾಕರ್ ಅವರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು ಈ ಕ್ಷೇತ್ರದ ಮಹಿಮೆ. ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಒಮ್ಮೆ ಹೇಳಿಕೊಳ್ಳಿ. ಗಂಗಾಧರೇಶ್ವರನ ಮಹಿಮೆ ನಿಮ್ಮ ಕುಟುಂಬಕ್ಕೂ ಕೂಡ ದೊರಕುವಂಥ ಶಕ್ತಿ ಜೊತೆಗೆ ನೀವು ಈ ದೇಗುಲಕ್ಕೆ ನಿಮ್ಮ ಕೈಯಿಂದ ಆದಷ್ಟು ಹಣ ಸಹಾಯ ಮತ್ತು ಧನ ಸಹಾಯ ಮತ್ತು ಆರ್ಥಿಕವಾದಂಥ ಸಹಾಯ ಮಾಡುವುದರ ಜೊತೆಗೆ ದೇಗುಲ ಉತ್ತರೋತ್ತರವರ ಅಭಿವೃದ್ಧಿಗೆ ಇನ್ನಷ್ಟು ಶ್ರಮ ವಹಿಸಲಿದೆ ಎನ್ನುವ ವಿಶ್ವಾಸ ನಮಗಿದೆ. ಈ ಪುಣ್ಯಕ್ಷೇತ್ರ 2000 ಇತಿಹಾಸವಿರುವ ಈ ದೇವಾಲಯದ ವಿಶೇಷತೆ ಏನೆಂದರೆ, ಈ ದೇವಾಲಯದಲ್ಲಿ ಸುಮಾರು 1000 ಮೀಟರ್ ದೂರದಲ್ಲಿ ದಟ್ಟ ಕಾಡಿನ ಮಧ್ಯ ಚಿಕಟೆ ಅಬ್ಬಿ ಎನ್ನುವ ಪ್ರದೇಶವಿದೆ. ಇಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಶಿವ ಸ್ವಯಂ ಉದ್ಭವವಾಗಿರುತ್ತಾನೆ. ಆದ ಕಾರಣ ಇಲ್ಲಿನ ಶಿವನಿಗೆ ಗಂಗಾಧರೇಶ್ವರ ಎಂದು ಕರೆಯಲಾಗಿದೆ. ಎಳ್ಳು ಅಮಾವಾಸ್ಯೆಯ ದಿನದಂದು ಭಕ್ತರು ಇಲ್ಲಿಗೆ ಬಂದು ಸ್ನಾನ ಮಾಡಿದರೆ ಮಾಡಿದ ಪಾಪ ಪರಿಹಾರ ಆಗುತ್ತದೆ ಎನ್ನುವುದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳನ್ನು ನಮ್ಮ ಕಣ್ಣ ಮುಂದೆ ನಡೆಯುತ್ತಿದೆ. ಇದಕ್ಕೆ ಪೂರಕವಂತೆ ಎಷ್ಟೋ ಜನರು ತಮಗೆ ಸಂತಾನವಾಗದ ಕಾರಣ ಹಲವಾರು ವೈದ್ಯರ ಬಳಿ ತೋರಿಸಿದರೂ ಮಕ್ಕಳಾಗದೆ ಚಿಂತೆಗೆ ಒಳಪಟ್ಟು ಎಳ್ಳಮಾವಾಸ್ಯೆ ದಿನದಂದು ಶಿವನ ತೀರ್ಥಸ್ನಾನ ಮಾಡಿದವರಿಗೆ ಸಂತಾನ ಭಾಗ್ಯ ದೊರಕಿರುವುದು ಕೂಡ ಇಲ್ಲಿ ಕಣ್ಣ ಮುಂದೆ ಇಟ್ಟಿದ್ದಾರೆ. ಮೊದಲನೆಯದಾಗಿ ಇಲ್ಲಿ ದೇವರ ಮಹಿಮೆ ಇನ್ನೊಂದು ರೀತಿ ಹೇಳುವುದಾದರೆ, ಇಂದು ಒಂದು ವೈಜ್ಞಾನಿಕವಾಗಿ ಎತ್ತರದ ಬೆಟ್ಟ ಗುಡ್ಡಗಳಿಂದ ಬರುವ ನೀರು ಆಯುರ್ವೇದಿಕ ಸಸ್ಯ ಸಾಮರಸ್ಯವನ್ನು ಇಲ್ಲಿಯ ನೀರು ಪಡೆದುಕೊಂಡಿರುತ್ತದೆ. ಆ ಕಾರಣದಿಂದ ಆಯುರ್ವೇದ ಚಿಕಿತ್ಸೆ ರೂಪದಲ್ಲಿ ಉಪಯೋಗವಾಗುತ್ತದೆ ಎಂಬುದು ಜನರ ನಂಬಿಕೆ. ಇದೆಲ್ಲದಕ್ಕೂ ಸಾಕ್ಷಿಯಾಗಿ ಹಲವಾರು ರೋಗ ಇರುವಂತವರು ಈ ಸ್ಥಳಕ್ಕೆ ಬಂದರೆ ಸರ್ವರೋಗ ನಿವಾರಣೆ ಆಗುತ್ತದೆ ಎನ್ನುವುದು ಅಷ್ಟಮಂಗಲ ದೇವರ ಪ್ರಶ್ನೆಯಲ್ಲಿ ತಿಳಿದು ಬಂದಿರುತ್ತದೆ. ಇದೆಷ್ಟೇ ಅಲ್ಲದೆ ಇಲ್ಲಿಯ ಇನ್ನೊಂದು ವಿಶೇಷತೆ ಎಂದರೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾಗದೇವತೆ ವಿಶೇಷವಾಗಿ ಇರುತ್ತದೆ. ಇಲ್ಲಿ ಅತ್ಯಂತ ಪುರಾತನ ಕಾಲದ 330 ನಾಗಶಿಲೆಯನ್ನು ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿಗೆ ಬಂದಿರುವ ನಾಗದೇವರನ್ನು ದರ್ಶನ ಮಾಡಿ ಭಕ್ತರಿಗೆ ಚರ್ಮ ರೋಗ, ಉದರ ರೋಗ ಇನ್ನಿತರ ಹಲವು ರೋಗ ನಿವಾರಣೆ ನಮಗೆ ಆಗಿದೆ ಎಂದು ಈ ಕ್ಷೇತ್ರ ದರ್ಶನ ಮಾಡಿದವರು ಹಲವಾರು ಜನ ಒಳ್ಳೆಯದನ್ನೇ ಕಂಡು ಹೇಳುತ್ತಿರುವುದು ಇಲ್ಲಿರುವ ಗಂಗಾಧರೇಶ್ವರ ದೇವಸ್ಥಾನದ ಮಹಿಮೆಯಾಗಿದೆ. ಶ್ರೀ ಗಂಗಾಧರೇಶ್ವರ ದೇವರ ಜೀರ್ಣೋದ್ಧಾರ ಮಾಡಲು ಸುಮಾರು 1.5 ರಿಂದ 2 ಕೋಟಿ ವೆಚ್ಚ ಅಂದಾಜಿಸಲಾಗಿದೆ. ಗಂಗಾಧರೇಶ್ವರ ಗರ್ಭಗುಡಿ ಶಿಲಾಮಯ ಚಿಕಟೆ ಅಬ್ಬಿ ಪ್ರದೇಶದಲ್ಲಿರುವ ಮೂಲಲಿಂಗದ ಪರಿಸರವನ್ನು ಅಭಿವೃದ್ಧಿಪಡಿಸಲಾಗುವುದು.
ಗಂಗಾಧರೇಶ್ವರ ಗಣಪತಿ ಮತ್ತು ಪಾರ್ವತಿ ಗರ್ಭಗುಡಿ ಶಿಲಾಮಯ ದೇವಸ್ಥಾನಕ್ಕೆ ಒಟ್ಟು 3 ಸುತ್ತಿನ ಚಕ್ರಶಾಲೆ, ದೇವರಿಗೆ ನೀರನ್ನು ಉಪಯೋಗಿಸಲು ದೇವಳದ ಒಳ ಪ್ರಾಂತ್ಯದಲ್ಲಿ ಒಂದು ಬಾವಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಳೆಯ ಕೆರೆಯನ್ನು ಸ್ವಚ್ಛಗೊಳಿಸುವುದು, ದೇವಸ್ಥಾನದ ಹಿಂಭಾಗ ಒಂದು ಹೊಸದಾದ ಕೆರೆಯನ್ನು ನಿರ್ಮಿಸಲಾಗುವುದು, ಕೆರೆಯ ಸುತ್ತಲೂ ಔಷಧ ರೂಪದ ಸಸ್ಯವನ್ನು ನೆಟ್ಟು ಬೃಂದಾವನವಾಗಿ ಮಾಡುವುದು, ಒಂದು ಗೋಶಾಲೆ, ನಿತ್ಯ ಪೂಜೆ ಮಾಡುವ ಅರ್ಚಕರಿಗೊಂದು ಗೃಹ ನಿರ್ಮಾಣ. ಇದಿಷ್ಟು ಅಷ್ಟಮಂಗಲದ ದೇವರ ಪ್ರಶ್ನೆಯಲ್ಲಿ ಅಪ್ಪಣೆಯಾಗಿರುತ್ತದೆ. ಈ ಎಲ್ಲ ಪೂರ್ವ ನಿಯೋಜಿತ ಕಾರ್ಯಗಳಿಗೆ ಗಂಗಾಧರೇಶ್ವರ ಜೀರ್ಣೋದ್ಧಾರ ಸಮಿತಿ ಮತ್ತು ಊರಿನ ಜನರ ಸಮ್ಮತಿಯೊಂದಿಗೆ ಗಂಗಾಧರೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಮುಂದಾಗಿರುತ್ತಾರೆ. ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ನಗರದಿಂದ ಹೊಸಬೀಡಿಗೆ 7 ಕಿಲೋಮೀಟರ್ ಅಂತರವಿದ್ದು, ಮಾಸ್ತಿಕಟ್ಟೆಯಿಂದ ಮುಂಡೊಳ್ಳಿಗೆ 10 ಕಿಲೋಮೀಟರ್ ಅಂತರವಿದ್ದು, ಮುಂಡೊಳ್ಳಿಯಿಂದ ಹೊಸಬೀಡು ಗಂಗಾಧರೇಶ್ವರ ದೇವಸ್ಥಾನಕ್ಕೆ 4 ಕಿಲೋಮೀಟರ್ ಅಂತರವಿರುತ್ತದೆ. ಹೊಸನಗರದಿಂದ ಹೊಸಬೀಡಿಗೆ 27 ಕಿಲೋಮೀಟರ್ ಅಂತರವಿದ್ದು, ಕುಂದಾಪುರದಿಂದ ಗಂಗಾಧರೇಶ್ವರ ದೇವಸ್ಥಾನಕ್ಕೆ 72 ಕಿಲೋಮೀಟರ್ ಅಂತರವಿರುತ್ತದೆ. ದೇವರ ಭಕ್ತಾಭಿಮಾನಿಗಳು ಆದಷ್ಟು ರೀತಿಯ ಸಹಾಯವನ್ನು ನೀಡಬೇಕೆಂದು ಗಂಗಾಧರೇಶ್ವರ ಜೀರ್ಣೋದ್ಧಾರ ಸಮಿತಿ ಮತ್ತು ಊರಿನ ಜನರು ಇಂದು ಗಂಗಾಧರೇಶ್ವರನ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಲು ಬೇಡಿಕೆಯನ್ನು ಇಡುತ್ತಿದ್ದಾರೆ.